ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೊಸ ದೆವ್ವದ ಕಥೆಯೊಂದಿಗೆ ತಮಗೆಲ್ಲರಿಗೂ ಸ್ವಾಗತ. ಕತೆ ಆಗಿರೋದು ಬಂದ್ಬಿಟ್ಟು ಕಲ್ಲಘಟಗಿ. ಈ ಒಂದು ಊರಲ್ಲಿ ಆಗಿರುವಂಥ ಕತೆ. ಕಲ್ಲಘಟಗಿ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಹುಬ್ಬಳ್ಳಿ ಹತ್ರ ಬರುವಂಥ ಒಂದು ಊರು ಅಂತಲೇ ಹೇಳ್ಬೋದು. ಹುಬ್ಬಳ್ಳಿ ಕಡೆ ಯಾರಾದರೂ ಇದ್ದೀರಾ ಅಂತ ಅಂದರೆ ನಿಮಗೆ ಆಲ್ಮೋಸ್ಟ್ ಈ ಊರು ಗೊತ್ತೇ ಇರುತ್ತೆ. ಕಾಮೆಂಟ್ ಸೆಕ್ಷನಲ್ಲಿ ಒಂದು ಊರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಬಟ್ ಇವಾಗ ಕತೆ ಆಗಿರೋದು ಬಂದ್ಬಿಟ್ಟು ಕಲ್ಲಘಟಗಿಯಲ್ಲೇ. ಕತೆನ ನಮಗೆ ಕೊಟ್ಟಿರೋವಂಥದ್ದು ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಆದಂತಹ ಪ್ರದೀಪ್ ಅನ್ನೋವರು. ಇವರು ನಮಗೆ ಕತೆನ ಯಾವ ಥರ ಹೇಳಿದಾರೋ ನಾನು ಸಹ ನಿಮಗೆ ಕತೆನ ಅದೇ ರೀತಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕಡೆ ಗಂಟ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಬಿಕಾಸ್ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು, ನಿಮ್ಗೆ ಏನು ಅನಿಸ್ತು ಕತೆನ ಕೇಳಿದ್ಮೇಲೆ ಅಂತ ಹೇಳಿ. ಈ ಒಂದು ಪ್ರದೀಪ್ ಅನ್ನೋರು ಮೂಲತಃ ಕಲ್ಲಘಟಗಿ ಅವರೇನೆ. ಕಲ್ಲಘಟಗಿಯಲ್ಲೇ ಸ್ವಲ್ಪ ಒಳಗಡೆ ಹೋದರೆ ಇವ್ರದ್ದೊಂದು ಚಿಕ್ಕ ಊರು ಅಂತಲೇ ಹೇಳ್ಬೋದು. ಊರ ಹೆಸರು ಬಂದ್ಬಿಟ್ಟು ಕಲ್ಲಗುಂಡಿ ಅಂತ ಹೇಳಿ. ಕಲ್ಲಗುಂಡಿ ಈ ಒಂದು ಊರು ಕಲ್ಲಘಟಗಿ ಊರು ಒಳಗಡೆ ಇರುವಂಥ ಒಂದು ಊರು ಅಂತಲೇ ಹೇಳ್ಬೋದು. ಕಲ್ಲಘಟಗಿ ಮೇನ್ಲಿ ಹುಬ್ಬಳ್ಳಿ ಹತ್ರ ಇರುವಂಥ ಒಂದು ಊರು. ಇವ್ರು ಕೊಟ್ಟಿರೋ ಕತೆ ಪ್ರಕಾರ ಇವರ ನಿಜ ಜೀವನದಲ್ಲಿ ಆದಂತಹ ಒಂದು ಘಟನೆನ ನಮಗೆ ತಿಳಿಸ್ಕೊಟ್ಟಿರೋ ಅಂಥದ್ದು. ಅಂಥ ಒಂದು ಘಟನೆ ಇವರ ಜೀವನದಲ್ಲಿ ಏನಾಯಿತು ಅಂತ ಹೇಳಿ ಕಥೆನ ಕೇಳ್ತಾ ಹೋಗಿ. ಇವರು ಮೂಲತಃ ಕಲ್ಲಘಟಗಿ ಅವರು, ಅದರಲ್ಲೂ ಕಲ್ಲಗುಂಡಿಯವರು. ಇವರು ದಿನನಿತ್ಯ ಬಂದ್ಬಿಟ್ಟು ಇವ್ರದ್ದಾದಂತಹ ಒಂದು ಜಮೀನಿದೆ. ಕೆಲವೊಂದು ಹಸು ಮತ್ತು ಕುರಿ ಇವೆಲ್ಲನೂ ಸಹ ಸಾಕಿರುವಂಥದ್ದು. ಇವರು ಸಹ ಸ್ವಲ್ಪ ಎಲ್ಲನೂ ಚೆನ್ನಾಗೇ ಹೋಗ್ತಾ ಇರುತ್ತೆ. ಇವ್ರಿಗೂ ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ. ಆ ಫ್ಯಾಮಿಲಿಯಲ್ಲಿ ಇವರ ತಂದೆ ತಾಯಿ, ಹಾಗೆ ಇವರ ಹೆಂಡತಿ, ಇವರಿಗೆ 2 ಮಕ್ಕಳು, ನಂತರ ಇವರ ತಮ್ಮ, ಇವ್ರ ಜೊತೆ ಒಂದು ಜೀವನ ಮಾಡ್ತಿರ್ತಾರೆ. ಅವ್ರಿಗಿನ್ನೂ ಮದುವೆ ಆಗಿಲ್ಲ ಅಂತ ಹೇಳಿ ತಿಳಿಸ್ಕೊಟ್ಟಿರುವಂಥದ್ದು. ಇವರು ಮನೆಯಲ್ಲಿ ಒಟ್ಟು ಇರೋದು ಬಂದ್ಬಿಟ್ಟು 7 ಜನ. ಈ 7 ಜನರು ಸಹ ಇವರ ಒಂದು ಜಮೀನಲ್ಲೇ, ಅಂದರೆ 2 ಮಕ್ಕಳನ್ನ ಬಿಟ್ಟರೆ 5 ಜನ. ಇವರು 5 ಜನ ಬಂದ್ಬಿಟ್ಟು ಇವ್ರ ಜಮೀನನ್ನೇ ನೋಡಿಕೊಂಡು ಕೆಲವರಿಗೆ ಕೆಲಸನೂ ಸಹ ಕೊಟ್ಟಿರ್ತಾರೆ. ಬಿಕಾಸ್ ಇವರು ತುಂಬಾ ದೊಡ್ಡವರು ಅಂತ ಹೇಳಿದ್ರೆ ಒಂದು ಸ್ವಲ್ಪ ತಕ್ಕಮಟ್ಟಕ್ಕೆ ಇರ್ತಾರೆ ಅಂತಲೇ ಹೇಳ್ಬೋದು. ಇವ್ರ ಪ್ರಕಾರ ಇವರು ಒಂದಿನ ಹೇಗೆ ಎಲ್ಲ ಒಂದು ಜಮೀನಿನ ಕೆಲಸನೆಲ್ಲ ಮುಗಿಸ್ಕೊಂಡು ನಂತರ ನೀರು ಕಟ್ಟಿ ಇವರು ಮತ್ತು ಇವರ ತಂದೆ ಹಾಗೂ ಇವರ ತಮ್ಮ 3 ಜನರು ಸಹ ಆ ಒಂದು ಗದ್ದೆಗಳಿಗೆಲ್ಲ ನೀರು ಕಟ್ಟಿಬಿಟ್ಟು ನಂತರ ಈ ಒಂದು ಮೋಟ್ರನ್ನ ಆಫ್ ಮಾಡಿಬಿಟ್ಟು ಬರಬೇಕಾದ್ರೆ ಇವರಿಗಾದಂತಹ ಒಂದು ಇನ್ಸಿಡೆಂಟ್ ಅಂತ ಹೇಳಿರುವಂಥದ್ದು. ಹೀಗೆ ಮೋಟ್ರನ್ನ ಆಫ್ ಮಾಡಿ ಅಲ್ಲಿಂದ 3 ಜನ ಸಹ ನಡ್ಕೊಂಡು ಬರಬೇಕಾದ್ರೆ ಇವರಿಗೆ ಏನೋ ಒಂಥರ ಕೆಟ್ಟ ಧ್ವನಿ ಕೇಳಿಸಿರುವಂಥದ್ದು. ಯಾರೋ ಜೋರಾಗಿ ನಗ್ತಿರೋ ಥರ, ಒಂಥರ ವ್ಯಂಗ್ಯವಾಗಿ ನಗ್ತಿರೋ ಥರ ಇವ್ರಿಗೆ ಶಬ್ದವಾಗುತ್ತೆ. ಇವರು ಸಹ ತಲೆಗೆ ಹಾಕೊಂಡಿರೋ ಟಾರ್ಚ್, ಹೌದು ಆ ಕಡೆ ತಲೆಗೆ ಟಾರ್ಚ್ನ ಕಟ್ಕೊತಾರೆ. ಇವರು ಅದನ್ನೆಲ್ಲ ಸ್ವಲ್ಪ ಕೈಗೆ ತಗೊಂಡು ಎಲ್ಲಿಂದ ಶಬ್ದ ಬರ್ತಿದೆಯೋ ಅಲ್ಲಿಗೆ ಲೈಟ್, 3 ಜನರು ಸಹ ಲೈಟ್ನ ಬಿಡ್ತಾರೆ ಒಂದೇ ಕಡೆ. ಬಟ್ ಅವ್ರಿಗೇನು ಸಹ ಕಾಣಿಸೋದಿಲ್ಲ ಕತ್ಲೆಯಲ್ಲಿ. ನಂತರ ಈಗ ಒಂದು ವ್ಯಂಗ್ಯವಾಗಿ ನಕ್ಕಿದ್ದು ಯಾರು ಅಂತ ಹೇಳಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ಒಂದು ಪ್ರದೀಪ್ ಅವರ ಅಪ್ಪ ಅವ್ರಿಗೆ ತಿಳಿಸ್ಕೊಡ್ತಾರೆ. ನಂತರ ಅಲ್ಲಿಂದ ಅವರು ಸಹ ಜಾಸ್ತಿ ತಲೆ ಕೆಡಿಸ್ಕೊಂಡಲ್ಲೇ ಹೊರಟು ಬರ್ತಾರೆ. ನಂತರ ಮನೆಗೆ ಬಂದು ಈ ಥರ ಯಾರೋ ಕೆಟ್ಟದಾಗಿ ನಕ್ಕದಂಗಾಯಿತು ಅಂತ ಹೇಳಿ ಮನೆಯವ್ರಿಗೆ ತಿಳಿಸ್ಕೊಡ್ತಾರೆ. ಬಟ್ ಅಲ್ಲಿ ಮಕ್ಕಳಿದ್ದ ಕಾರಣ ಈ ವಿಷಯನ ಇಲ್ಲಿ ಮಾತಾಡೋದು ಬೇಡ, ಇನ್ನೊಂದು ದಿವಸ ಯಾವಾಗ ಅವರು ಮಾತಾಡೋಣ ಅಂತ ಹೇಳಿ ಸುಮ್ಮನಾಗ್ತಾರೆ. ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ. 1-2-3 ದಿನ ಕಳೆದ್ಮೇಲೆ ಮತ್ತೊಮ್ಮೆ ಅವರು ತಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮನೆಗೆ ಬಂದು ಮಲಗಿರ್ತಾರೆ. ತುಂಬ ಸೆಕೆ ಇದ್ದ ಕಾರಣ ಆ ಕಡೆ ಸೈಡು ಇವರು ಟೆರೆಸ್ ಮೇಲೆ ಹೋಗಿ ಮಲಗಿರ್ತಾರೆ. ಇವರು ಮತ್ತು ಇವ್ರ ತಮ್ಮ ಇಬ್ಬರೇ, ಅವರಪ್ಪ, ಅವರಮ್ಮ, ಅವ್ರ ಹೆಂಡತಿ ಹಾಗೆ ಅವ್ರ ಮಕ್ಕಳು ಕೆಳಗಡೆ ಮನೆಯಲ್ಲಿ ಮಲಗಿರ್ತಾರೆ. ಇವರು ಮತ್ತು ಇವ್ರ ತಮ್ಮ ಮೇಲ್ಗಡೆ ಮಲಗಿರ್ಬೇಕಾದ್ರೆ ಅವರ ಮನೆಗೆ ಯಾರೋ ಜೋರಾಗಿ ಬಂದು ಬಾಗಿಲನ್ನ ತಡೆದ ರೀತಿಯಲ್ಲಿ ಭಾಸವಾಗುತ್ತೆ. ಇವರು ಮತ್ತು ಇವ್ರ ತಮ್ಮ ಮೇಲ್ಗಡೆ ಮಲಗಿದ ಕಾರಣ ಇವ್ರಿಗೇನು ಸಹ ಕೇಳಿಸೋದಿಲ್ಲ. ಬಟ್ ಆ್ಯಕ್ಚುಲಿ ಅಲ್ಲಿ ಯಾರೂ ಸಹ ತಟ್ಟಿರೋದಿಲ್ಲ. ಬಟ್ ಅವರ ತಂದೆಗೆ ಈಗ ಯಾರೋ ಮನೆಯ ಬಾಗಿಲನ್ನು ತಟ್ತಿರೋ ಥರ ಸೌಂಡ್ ಆಗುತ್ತೆ. ಇವರು ಸಹ ಈ ಸಮಯದಲ್ಲಿ ಯಾರು ಬಂದು ನಮ್ಮ ಮನೆ ಬಾಗಿಲನ್ನು ಜೋರಾಗಿ ತಟ್ಟಿದಾರಲ್ಲ, ಇನ್ನೇನು ಬಾಗಿಲು ಮುರಿದೇ ಹೋಗುತ್ತೇನೋ ಆ ಥರ ಒಂದು ಜೋರಾಗಿ ಬಾಗಿಲನ್ನು ತಟ್ತಿರೋ ಅಂಥದ್ದು ಅಂತ ಹೇಳಿ ನೋಡ್ತಾರೆ ಬಾಗಿಲು ತೆಗೆದು. ಬಟ್ ಅವ್ರಿಗೆ ಯಾರೂ ಸಹ ಕಾಣೋದಿಲ್ಲ. ಬಟ್ ಹಿಂದೆಯಿಂದ ಯಾರೋ ನೂಕಿದ ರೀತಿಯಲ್ಲಿ ಅವ್ರಿಗೆ ಭಾಸವಾಗಿ ಮನೆಯಿಂದ ಆಚೆ ಕಡೆ ಮಕ್ಕಡೆ ಬೀಳ್ತಾರೆ ಅಂತಲೇ ಹೇಳ್ಬೋದು. ಮಕ್ಕಡೆ ಬಿದ್ದಾಗ ಸ್ವಲ್ಪ ಜೋರಾಗಿ ಸೌಂಡ್ ಆಗುತ್ತೆ. ಈ ಥರ ಏನು ಸೌಂಡ್ ಆಯ್ತಲ್ಲ ಅಂತ ಹೇಳಿ ಒಳಗಡೆ ಇದ್ದವರೆಲ್ಲ ಎದ್ದು ಬರ್ತಾರೆ. ನಂತರ ಮೇಲ್ಗಡೆ ಮಲಗಿದ್ದ ಪ್ರದೀಪ್ ಮತ್ತು ಅವ್ರ ತಮ್ಮ ಇಬ್ಬರು ಸಹ ಕೆಳಗಡೆ ಬಂದು ನೋಡ್ತಾರೆ. ನಂತರ ನೋಡಿದಾಗ ಅವ್ರ ತಂದೆ ಮಕ್ಕಡೆ ಬಿದ್ದು ಮೂರ್ಛೆ ಬಿದ್ದೋಗಿರ್ತಾರೆ. ಅಂದರೆ ಪ್ರಜ್ಞೆ ತಪ್ಪಿರ್ತಾರೆ. ನಂತರ ಯಾರು ಈ ಥರ ತಳ್ಳಿದ್ದು ಏನಾಯಿತು ಅಂತ ಹೇಳಿ ವಿಚಾರಿಸ್ತಾರೆ.
ಏನೂ ಸಹ ಬಾಯಿ ಬಿಡೋದಿಲ್ಲ, ಯಾರೂ ಸಹ ಬಾಯಿ ಬಿಡೋದಿಲ್ಲ. ನಂತರ ಅವರಪ್ಪನಿಗೆ ಎಚ್ಚರ ಆದಮೇಲೆ ಕೇಳ್ತಾರೆ, ಯಾಕೆ ನೀವು ಆ ಸಮಯದಲ್ಲಿ ಮಕ್ಕಳೇ ಬಿದ್ದಿದ್ರಿ, ಏನಾಯಿತು ಅಂತ ಕೇಳಿದಾಗ ಅವರ ತಂದೆ ಹೇಳೋವಂಥದ್ದು, ಯಾರೋ ಬಾಗಿಲನ್ನ ಜೋರಾಗಿ ತಡ್ತಾ ರೀತಿಯಲ್ಲಿ ಭಾಸವಾಯಿತು. ನಂತರ ಬಂದು ಬಾಗಿಲನ್ನು ತೆಗೆದು ನೋಡಿದ್ರು. ಸೊ ಅಲ್ಲಿ ಯಾರೂ ಸಹ ಇರಲಿಲ್ಲ. ಹಿಂದೆಗಡೆ ತಿರುಗಿದಾಗ ಯಾವುದೋ ಒಂದು ಕರಿ ನೆರಳಿನ ಥರ ಇರುವಂತಹ ಒಂದು ಜೀವಿ ಅವನ್ನ ಜೋರಾಗಿ ತಳೆದ ರೀತಿಯಲ್ಲಿ ಭಾಸವಾಯಿತು. ನಾನು ಸಡನ್ನಾಗಿ ಗಾಬರಿಯಾಗಿ ಮಕ್ಕಳೇ ಬಿದ್ದೆ. ಅಲ್ಲಿಂದ ಹೊಸ್ಲನ್ನ ಹಿಡುವಿ ಸ್ವಲ್ಪ ಮೂರ್ಛೆ ತಪ್ಪಿತು ಅಂತ ಹೇಳ್ಕೊತಾರೆ. ನಂತರ ಇದು ಯಾಕೋ ಸರಿ ಇಲ್ಲ, ನಮಗೆ ಆ ಒಂದು ಜಮೀನು ಹತ್ರನೂ ಕೂಡ ಕೆಟ್ಟದಾಗಿ ಯಾರೋ ನಗೋ ಥರ ಶಬ್ದ ಆಯಿತು, ಇವಾಗ ನೋಡಿದ್ರೆ ಈ ಥರ ಆಗಿದೆ ಅಂತ ಹೇಳಿ ನಂತರ ಬೆಳಗ್ಗೆ ಎದ್ದು ಒಂದು ಮಂತ್ರವಾದಿಯಿಂದ ಕರೆಸಿ ಎಲ್ಲನೂ ಕೇಳಿಸಿದಾಗ ಅವ್ರಿಗೆ ಗೊತ್ತಾಗುವಂಥದ್ದು ಅವರ ಜಮೀನಲ್ಲಿ ಯಾವುದೋ ಒಂದು ಆತ್ಮ ಬಂದು ಸೇರಿಕೊಂಡಿರುವಂಥದ್ದು. ಸೊ ಏನೋ ಒಂದು ಅವರಿಗೆ ಕೆಟ್ಟದಾಗಿದೆ. ಸೊ ಅವ್ರ ಮೇಲಿರುವಂತಹ ಒಂದು ದ್ವೇಷನ ನಿಮ್ಮ ಮೇಲೆ ತಿರ್ಸ್ಕೊತಿದ್ದಾರೆ ಅಂತ ಹೇಳಿ ಅವ್ರು ಹೇಳಿರುವಂಥದ್ದಂತೆ. ಸೊ ಇದು ಆ್ಯಕ್ಚುಲಿ ಆಗಿರುವಂತಹ ಕತೆ. ಅವರು ಪ್ರದೀಪ್ ನನಗೆ ತಿಳಿಸ್ಕೊಟ್ಟಿರುವಂಥದ್ದು. ಇದು ನಿಜಾನೋ ಸುಳ್ಳ ನನಗಂತೂ ಗೊತ್ತಿಲ್ಲ, ಬಟ್ ಅವರು ನನಗೆ ಕತೆ ಯಾವ ಥರ ಹೇಳಿದಾರೋ ನಾನು ನಿಮಗೆ ಅದೇ ಥರ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಮ ಅನಿಸಿಕೆ, ನೀವು ನಿಜ ಅಂತ ತಿಳ್ಕೊಂಡು ನಿಜ, ಸುಳ್ಳು ಅಂತ ತಿಳ್ಕೊಂಡ್ರೆ ಸುಳ್ಳು. ಬಿಕಾಸ್ ಜೀವನದಲ್ಲಿ ಅನುಭವಿಸಿರೋದವರು ಅಥವಾ ಅನುಭವಿಸ್ತಾನೂ ಸಹ ಇರ್ಬೋದು, ನಮಗೇನು ಸಹ ಗೊತ್ತಿಲ್ಲ. ಒಟ್ಟಿನಲ್ಲಿ ಕತೆಗಳನ್ನ ಕೊಟ್ಟಿದ್ದಾರೆ, ಕತೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಕತೆ. ಐ ಹೋಪ್ ಕತೆ ಇಷ್ಟ ಆಗಿದೆ, ವಿಡಿಯೋ ಇಷ್ಟ ಆಗಿದೆ ಅಂತ ಕಂಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಹಾಕೊಬೋದು. ಸಿಗೋಣ ಇನ್ನೊಂದು ಸಹ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ.